ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ವುಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ವಿಷಯ ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ನಾನಿಲ್ಲಿ ಯಾವುದೇ ರೀತಿಯ ಪೈಲ್ಸ್ನ ಇಡಲ್ಲ. ಸೊ ಈ ವಿಷಯ ನೀವು ಮತ್ತು ನಿಮ್ಮ ವ್ಯಕ್ತಿ, ಸೊ ನಿಮ್ಮ ಭಾವನೆಗಳೇನು, ಈಗಿನ ಭಾವನೆಗಳು ಏನು, ನಿಮ್ಮಿಬ್ಬರಲ್ಲಿ ಬಿರುಕಿದ್ರೆ ಅದು ಏನಕ್ಕಾಯಿತು, ಅದು ಯಾವ ರೀತಿಯಲ್ಲಿ ಮುಂದೆ ಹೋಗುತ್ತೆ, ಇಲ್ಲ ನೀವು ಮದುವೆ ಆಗಿರ್ಬೋದು, ಇಲ್ಲ ನಿಮ್ಮ ಕ್ರಷ್ ಇರ್ಬೋದು, ನಿಮ್ಮಲ್ಲಿ ಫ್ರೆಂಡ್ಶಿಪ್ ಇರ್ಬೋದು. ಸೊ ನಿಮ್ಮ ಯಾವುದೇ ರೀತಿಯ ಸಿಚುವೇಶನ್ ಇರ್ಬೋದು. ಇದು ಕನೆಕ್ಟಿವ್ ರೀಡಿಂಗ್ ಇರೋದ್ರಿಂದ ಎಲ್ಲ ಎನರ್ಜೀಸು ಇಲ್ಲಿ ಆ್ಯಡ್ ಆಗುತ್ತೆ. ಸೊ ನೀವು ಸಿಂಗಲ್ ಇದ್ದರೂ ಸಹ, ನೀವು ಮ್ಯಾರಿಡ್ ಆದರೂ ಸಹ, ಸೊ ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಸೊ ನೀವು 18+ ಇದ್ದರೆ ಸೊ ಎಲ್ಲರೂ ಇದನ್ನು ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಒಂದು ಬುದ್ಧಿ ಇವಾಗ ಒಂದು ಚೆನ್ನಾಗಿ ಒಂದು ರೀತಿಯಲ್ಲಿ ಬೆಳೆದಿರುತ್ತೆ. ಸೊ ನೀವು ಮೆಚ್ಯೂರಾಗಿ ಯೋಚನೆ ಮಾಡೋ ಶಕ್ತಿ ನಿಮ್ಮಲ್ಲಿರುತ್ತೆ. ಸೊ ಸಪೋಸ್ ನಾನಿವಾಗ ಇದು ನಿಮ್ಮ ಎನರ್ಜಿ ಅಂತ ಈ ಕಡೆ ಕಾರ್ಡ್ಸ್ ತೆಗಿತೀನಿ ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿ ಅಂತ ಈ ಕಡೆ ಕಾರ್ಡ್ಸ್ ತೆಗಿತೀನಿ. ಸಪೋಸ್ ನೀವು ಹೇಳ್ಬೋದು, ಸೊ ನನ್ನ ಎನರ್ಜಿ ಈ ಥರ ಇಲ್ವಲ್ಲ, ನೀವು ಹೇಳ್ತಾ ಇರೋದು ನನ್ನ ಪರ್ಸನ್ ಎನರ್ಜಿ ನನ್ನ ಥರ ಇದೆ ಅಂದರೆ, ಸೊ ನೀವು ಈ ಕಡೆ ಸೈಡನ್ನ ತಗೊಳ್ಳಿ. ಓಕೆ, ಸೊ ನಿಮಗೆ ಯಾವುದು ನಿಮ್ಗೆ ಚೆನ್ನಾಗಿ ಅನಿಸುತ್ತೋ, ನಿಮಗೆ ರಿಲೇಟ್ ಆಗುತ್ತೋ, ಚೆನ್ನಾಗಿ ಅನಿಸೋದಲ್ಲ, ನಿಮಗೆ ಯಾವ್ದು ರಿಲೇಟ್ ಆಗುತ್ತೋ, ಯಾವ್ದು ಸರಿ ಇದೆಯೋ ಅದನ್ನು ನೀವು ತಗೊಳ್ಳಿ ಅಂತ ನಿಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ನಿಮಗೆ ಕ್ಲಿಯರ್ ಆಗಿರ್ಬೋದು ನಾನು ಯಾವ ಥರ ರೀಡಿಂಗ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ಸೊ ನಡೀರಿ ಶುರು ಮಾಡೋಣ. ಸೊ ಫಸ್ಟು ನಾನು ನಿಮ್ಮ ವ್ಯಕ್ತಿ ಹೇಗೆ ಅನ್ನೋದ್ರ ಬಗ್ಗೆ ಈ ಕಡೆ ತೆಗಿತೇನೆ. ನಿಮ್ಮ ವ್ಯಕ್ತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ, ನಿಮ್ಮ ವ್ಯಕ್ತಿ ಹೇಗೆ ಈ ಅಟ್ ಪ್ರೆಸೆಂಟ್ ಅವ್ರು ಯಾವ ರೀತಿಯಲ್ಲಿ ಇರ್ಬೋದು ಅನ್ನೋದನ್ನು ನಾನು ತೆಗಿತೇನೆ. ಸೊ 3 ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ಎಂಪ್ರೆಸ್. ಓಕೆ, ಸೊ ನಿಮ್ಮ ಪರ್ಸನ್ ತುಂಬ ಸ್ಟೇಬಲ್ ಇರ್ಬೋದು, ತುಂಬ ಪ್ರೊಫೆಷ್ನಲ್ ಇರ್ಬೋದು, ಅವರು ಕೆಲಸದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೋದು ನಿಮ್ಮ ಪರ್ಸನ್. ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ಪರ್ಸನ್ ಮದುವೆ ಆಗಿದ್ದಾರೆ. ಓಕೆ, ಸೊ ಇನ್ನು ಕೆಲವರಿಗೆ ನೀವಿಬ್ಬರು ಕಪಲ್ಸ್ ಇರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು. ಆ್ಯಂಡ್ ನೀವಿಬ್ಬರು ಕೂಡ ನಿಮ್ಮ ಗೋಲ್ಸಲ್ಲಿ ಇಲ್ಲ ನಿಮ್ಮ ಕೆರಿಯರ್ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಮುಂದುವರೆದಿದ್ದೀರಾ ಆ್ಯಂಡ್ ಸ್ಟೇಬಲ್ ಆಗಿ ಇದ್ದೀರಾ. ಸೊ ಅವರಿಗೆ ಸಾಕಷ್ಟು ಈಗ ಒಳ್ಳೆ ರೀತಿಯ ಒಂದು ಸ್ಥಾನಮಾನ ಎಲ್ಲ ಸಿಕ್ಕಿದೆ. ಈವನ್ ಎಲ್ಲ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಯಲ್ಲಿ ಕೂಡ ಇರ್ಬೋದು. ಓಕೆ, ಸೊ ಆ ರೀತಿಯೂ ಇರ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ಅವರಿಗೆ ಗೊತ್ತಾಗ್ತಾ ಇಲ್ಲ ಅವ್ರು ಏನು ಮಾಡಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಅವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಅವ್ರಿಗೊಂದು ಪರ್ಸ್ನಲ್ ಟೈಮ್ ಕೊಡಬೇಕು ಅವ್ರಿಗೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲನೂ ಒಂದು ಕೆಲಸದ ಮೇಲೆ ಒಂದು ಏಮ್ ಮಾಡ್ಕೊಂಡಿದ್ದಾರೆ ನಿಮ್ಮ ಪರ್ಸನ್. ಓಕೆ, ಕೆಲಸ ಆಯಿತು, ಅವರಾಯಿತು, ಅವ್ರ ಪಾಡಾಯಿತು ಅಂದ್ಕೊಂಡಿದ್ದಾರೆ. ಸೊ ಅವ್ರು ಅವ್ರ ಕೆಲಸದ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಇಲ್ಲ ನಿಮ್ಮ ಒಂದು ಸಿಚುವೇಷನಲ್ಲಿ ಒಂದು ನಾನು ಒಳ್ಳೆ ಸ್ಟೆಪ್ ತಗೋಬೇಕು ಅನ್ನೋದು ಅವರು ಯೋಚನೆ ಮಾಡ್ತಾ ಇಲ್ಲ. ಸೊ ಅವರು ಒಂದು ರೀತಿಯಲ್ಲಿ ಅವ್ರಿಗೋಸ್ಕರ ಒಂದು ಗ್ರೇಟ್ ಪರ್ಸ್ನಲ್ ಟೈಮ್ ಈಗ ಸದ್ಯಕ್ಕೆ ತಗೊಳ್ಳೋ ಥರ ಇದ್ದಾರೆ. ಆ್ಯಂಡ್ ಅದನ್ನು ಆ ಟೈಮಲ್ಲಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡೋ ಎಲ್ಲ ಸಾಧ್ಯತೆಯೂ ಇದೆ. ಆ್ಯಂಡ್ ಅವರು ಒಂದು ಫ್ಯಾಮಿಲಿ ಪರ್ಸನ್ ಆಗಿರೋದ್ರಿಂದ ಸೊ ಟ್ರೆಡಿಷನ್ಸ್ ಇರ್ಬೋದು, ನಿಮ್ಮ ಬೇರೆ ಬೇರೆ ಟ್ರೆಡಿಷನ್ಸ್ ಇರ್ಬೋದು. ಸೊ ಅದು ಇಲ್ಲಿ ಸ್ವಲ್ಪ ಒತ್ತಡದಲ್ಲಿ ಇರ್ಬೋದು. ಆ್ಯಂಡ್ ಮುಂದೆ ಅವ್ರು ಯಾವ ರೀತಿ ಅವರ ಒಂದು ಇದರಲ್ಲಿ ಒಂದು ಚೇಂಜಸ್ ಬರ್ಬೋದು. ಸೊ ಅವ್ರು ಏನು ಥಿಂಕ್ ಮಾಡ್ತಾರೋ ಅದ್ರ ಬಗ್ಗೆ ಚೇಂಜಸ್ ತರ್ಬೋದು ಅವರು. ಸೊ ಇಲ್ಲಿ ಅವರು ಒಂದು ಆ್ಯಕ್ಷನ್ ತಗೊಳ್ಳೋ ಒಂದು ಟೈಮ್ ಬಂದಾಗಿದೆ. ಸೊ ಅದನ್ನು ಅವ್ರು ತಗೊತಾರೆ. ಸೊ ನಿಮ್ಮ ಪರ್ಸನ್ ಮ್ಯಾರಿಡ್ ಆಗಲಿ, ಸಿಂಗಲ್ ಆಗಲಿ, ನೀವು ಯಾರೇ ಆಗಿರಲಿ, ಸೊ ನಿಮ್ಮ ಪರ್ಸನ್ ಸ್ವಲ್ಪ ಕೆಲಸದ ಮೇಲೆ ತುಂಬ ಕಾನ್ಸಂಟ್ರೇಟ್ ಆಗಿದ್ದಾರೆ ಅಂತ ಇಲ್ಲಿ ಸಾಕಷ್ಟು ಗೊತ್ತಾಗ್ತಾ ಇದೆ. ಬಟ್ ಅವ್ರು ಸ್ಟೇಬಲ್ ಇದ್ದರೂ ಕೂಡ ನಿಮ್ಮ ಬಗ್ಗೆ ಒಂದು ಡಿಸಿಷನ್ಸ್ ತೊಗೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ಅವ್ರು ಅದ್ರ ಬಗ್ಗೆ ಇನ್ನೂ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ನೋಡೋಣ ನೀವು ಯಾವ ರೀತಿ ಇದ್ದೀರಾ, ನಿಮ್ಮ ಸದ್ಯದ ಎನರ್ಜಿ ಏನು ಇರ್ಬೋದು ಅನ್ನೋದು. ವಾವ್, ಕ್ವೀನ್ ಆಫ್ ವಾಂಡ್ಸ್, 10 ಆಫ್ ಏರಿಯಲ್
ಆ್ಯಂಡ್ 3 ಆಫ್ ಮೈಕಲ್. ಓಕೆ, ಸೊ ನೀವು ಸಾಕಷ್ಟು ನಿಮ್ಮ ಪಾಸ್ಟಲ್ಲಿ ಇಲ್ಲ ನಿಮ್ಮ ಪರ್ಸನ್ ಜೊತೆ ಏನಾರ ಆರ್ಗ್ಯುಮೆಂಟ್ ಆಗಿರ್ಬೋದು, ಇಲ್ಲ ಒಂದು ಲಾಂಗ್ ಡಿಸ್ಕಷನ್ಸ್ ಆಗಿರ್ಬೋದು. ಬಟ್ ಆ ಡಿಸ್ಕಷನ್ಸಿಂದ ನೀವಿಬ್ಬರೂ ಒಂದು ಕರೆಕ್ಟಾಗಿ ಒಂದು ಔಟ್ಕಮ್ ಬರಲಿಲ್ಲ. ಓಕೆ, ಸೊ ನಿಮ್ಮಿಬ್ರಿಗೂ ಏನಾಗಿದೆ ಅಂದರೆ ಮಾತಾಡಿದ್ದೀರಾ, ಎಲ್ಲ ಆಗಿದೆ, ಡಿಸ್ಕಷನ್ ಆಗಿದೆ, ನೀವು ಹೂನು ಅಂದಿಲ್ಲ ಹೂನು ಅಂದಿಲ್ಲ. ಈ ವ್ಯಕ್ತಿ ಏನಕ್ಕೆ ನನ್ನ ಜೊತೆ ಈ ಥರ ಬಿಹೇವ್ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿಲ್ಲ. ಸೊ ನಿಮ್ಮಲ್ಲಿ ಸಾಕಷ್ಟು ಪ್ರಶ್ನೆ ಹುಟ್ಕೊಂಡಿದೆ ಇವ್ರ ಬಗ್ಗೆ. ಆ್ಯಂಡ್ ಇವರು ಥರ್ಡ್ ಪಾರ್ಟಿಯಲ್ಲೂ ಇರೋದ್ರಿಂದ ನಿಮಗೆ ಅದರಿಂದ ತುಂಬ ನೋವು ಆಗ್ತಾ ಇದೆ. ಆ್ಯಂಡ್ ನಿಮಗೆ ಗೊತ್ತಿದೆ ಅವರು ಆ ಥರ್ಡ್ ಪಾರ್ಟಿಯಲ್ಲಿ ಖುಷಿ ಇಲ್ಲ, ಅವ್ರಿಗೆ ಖುಷಿಯಾಗೂ ಇಲ್ಲ ಅದರಲ್ಲಿ ಅಂತಲೂ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವರಿಗೆ ನಿಮ್ಮ ಕಡೆ ಬಂದರೆ ತುಂಬ ಖುಷಿಯಾಗಿರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಆ್ಯಂಡ್ ನೀವು ತುಂಬಾ ಇಂಡಿಪೆಂಡೆಂಟ್ ಇದ್ದೀರಾ, ಆ್ಯಂಡ್ ತುಂಬಾ ನೋಡೋಕ್ಕೂ ಚೆನ್ನಾಗಿದ್ದೀರಾ, ಆ್ಯಂಡ್ ತುಂಬ ಇಂಟೇಟಿವ್ ಇದ್ದೀರಾ. ಆ್ಯಂಡ್ ನೀವು ಅನಿಸಿದ್ದನ್ನೇ ಮಾತಾಡ್ತೀರಾ. ಆ್ಯಂಡ್ ಮಾತಾಡಾದಮೇಲೆ ನಿಮಗೆ ತುಂಬ ಬೇಜಾರಾಗುತ್ತೆ. ಸೊ ನಾನು ಏನಕ್ಕೆ ಆ ರೀತಿ ರಫಾಗಿ ಮಾತಾಡಿದೆ ಅನ್ನೋದು ನಿಮಗೆ ಬೇಜಾರಿರುತ್ತೆ. ಬಟ್ ನಿಮಗೆ ಗೊತ್ತಿದೆ ಮುಂದೆ ನೀವಿಬ್ಬರು ಒಂದಾದರೆ ನೀವಿಬ್ಬರು ಮುಂದೆ ಒಂದಾದರೆ ತುಂಬ ಚೆನ್ನಾಗಿರ್ತೀರ ಅನ್ನೋದು ನಿಮಗೆ ಇಲ್ಲಿ ಸಾಕಷ್ಟು ಒಂದು ಇನ್ಸೈಟ್ ಇದೆ. ಅಂದರೆ ನಿಮಗೆ ಮುಂಚೆಯಿಂದನೂ ಒಂದು ವೈಬ್ಸ್ ಇದೆ, ಆ ಎನರ್ಜಿ ಗೊತ್ತು ನಿಮಗೆ ಯಾವ ರೀತಿ ನಾವಿಬ್ಬರು ಒಂದಾದರೆ ಎಷ್ಟು ಚೆನ್ನಾಗಿರ್ತೀವಿ ಅನ್ನೋದನ್ನು. ಸೊ ನೀವು ಯಾರಿಗಾರ ನಿಮ್ಮ ಹೆಲ್ಪ್ ಕೇಳಬೇಕು ಅಂದರೆ, ಈವನ್ ನಿಮ್ಮ ಪರ್ಸನ್ ಹತ್ರ ನೀವು ಹೆಲ್ಪ್ ಕೇಳಬೇಕು ಅಂದರೆ ಸೊ ದಯವಿಟ್ಟು ಕೇಳಿ. ಯಾಕಂದರೆ ನಿಮಗೆ ಹೆಲ್ಪ್ ಕೊಡೋಕ್ಕೂ ತುಂಬ ಜನ ಮುಂದೆ ಬರ್ತಾರೆ. ಸೊ ಕೇಳ್ದಲ್ಲಿ ಇರಬೇಡಿ, ಮುಜುಗರನೂ ಪಡಬೇಡಿ. ಸೊ ನಿಮಗೆ ಏನಾರ ಓಕೆ, ಇನ್ನು ಕೆಲವರಿಗಿದು ಸ್ವಲ್ಪ ಜನಕ್ಕೆ. ಸೊ ನಿಮಗೆ ಮೈಂಡಲ್ಲಿ ಪ್ರಶ್ನೆ ಇದ್ದರೆ, ಸೊ ಯಾರನ್ನಾರ ಕೇಳಬೇಕು ಅನಿಸಿದ್ರೆ ಸೊ ನೀವು ಧಾರಾಳವಾಗಿ ಒಂದು ಸೈಕಾಲಜಿಸ್ಟ್ ಆದ್ರೂ ಇಲ್ಲ ನಿಮ್ಮ ತಾಯಿನೋ ನಿಮ್ಮ ಫ್ರೆಂಡ್ಸ್ ನಿಮಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಹತ್ರ ನೀವು ಸಲಹೆ ಕೇಳಿ. ಆ್ಯಂಡ್ ಸಾಕಷ್ಟು ನೀವು ಕೂಡ ಇಲ್ಲಿ ಓಕೆ, ಈವನ್ ಫೀಮೇಲ್ ಓವರ್ ಹಿಯರ್, ನೀವು ಕೂಡ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲ ನಿಮ್ಮ ಪಾಸ್ಟ್ ಯಾವುದೇ ಒಂದು ಕೆಟ್ಟ ಪಾಸ್ಟಿಂದ ನೀವು ಇನ್ನೂ ಹೀಲ್ ಆಗಿಲ್ಲ. ಸೊ ನೀವು ಅಲ್ಲಿಂದ ಹೀಲ್ ಆದರೆ ಮಾತ್ರ ನೀವು ಒಂದು ನ್ಯೂ ಬಿಗಿನಿಂಗ್ಸ್ಗೆ ಕರಿತೀರಾ. ಇಲ್ಲಾಂದರೆ ಇದು ಸೈಕಲ್ಲು ನಿಮಗೆ ಅದೇ ರೀತಿ ನೋವು ಕೊಡ್ತಾ ಇರುತ್ತೆ. ಓಕೆ, ಸೊ ನೀವು ಸಾಕಷ್ಟು ನಿಮ್ಮ ಪಾಸ್ಟಿಂದ ಹೀಲ್ ಆಗಬೇಕಾಗಿದೆ. ಸೊ ಅದರಿಂದ ನೀವು ಹೀಲ್ ಆದರೆ ಮಾತ್ರ ನಿಮಗೆ ನ್ಯೂ ಬಿಗಿನಿಂಗ್ಸ್ ಬರಲಿದೆ. ಸೊ ನೀವು ಸಾಕಷ್ಟು ಅದರ ಮೇಲೆ ಒಂದು ಖಂಡಿತವಾಗ್ಲೂ ಒಂದು ಬೆಳಕನ್ನು ಹಾಕಲೇಬೇಕಾಗಿದೆ. ಸೊ ನೀವೇ ಅದರಿಂದ ಹೊರಗೆ ಬರಬೇಕಾಗಿದೆ. ಸೊ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ರೀತಿ ನಿಜವಾಗ್ಲೂ ಅವರ ಟ್ರೂ ಫೀಲಿಂಗ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಸೋಲ್ಮೇಟ್ ಕಾರ್ಡ್ ಬಂದಾಗಿದೆ, ಮಿರಾಕಲ್ ಬಂದಾಗಿದೆ, ಆ್ಯಂಡ್ ಗ್ರೋತ್ ಬಂದಾಗಿದೆ. ಸೊ ನಿಮ್ಮ ಪರ್ಸನ್ ಈಗ ನಾನು ಹೇಳ್ದಂಗೆ ಕೆಲಸದ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಆಗಿದ್ದಾರೆ. ಆ್ಯಂಡ್ ಅವರಿಗೆ ದುಡ್ಡನ್ನು ದುಡಿಬೇಕು, ಒಂದು ಒಳ್ಳೆ ರೀತಿ ಒಂದು ಸ್ಟೇಬಲ್ ಲೈಫ್ ಕೊಡಬೇಕು, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಾನು ನಿಮ್ಮ ಕೆರಿಯರ್ ಆಗಲಿ, ನಿಮ್ಮ ಪರ್ಸ್ನಲ್ ವಿಷಯಕ್ಕಾಗಲಿ, ನಿಮ್ಮ ಒಂದು ಬೆಳವಣಿಗೆಗಾಗಲಿ ನಾನು ಮಧ್ಯದಲ್ಲಿ ಬರಲ್ಲ. ಆ್ಯಂಡ್ ನೀವು ಕೂಡ ನನಗೆ ಆ ಸ್ಪೇಸ್ ಕೊಡಿ, ಟೈಮ್ ಕೊಡಿ ಅಂತ ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾರೆ. ಆ್ಯಂಡ್ ನೀವು ಆ ಥರ ಇದ್ದೀರಾ ಬಿಕಾಸ್ ನೀವು ಒಬ್ಬ ಇಂಡಿಪೆಂಡೆಂಟ್ ಪರ್ಸನ್ ಇರೋದ್ರಿಂದ ಅವ್ರಿಗೂ ಗೊತ್ತು. ಸೊ ನೀವು ಅವರ ಪರ್ಸ್ನಲ್ ಸ್ಪೇಸ್ನ ಬಿಟ್ಟಿದ್ದೀರಾ, ಅವ್ರಿಗೆ ಜಾಸ್ತಿ ಫೋನ್ ಮಾಡೋದಾಗಲಿ ಡಿಸ್ಟರ್ಬ್ ಮಾಡೋದಾಗಲಿ ನೀವು ಮಾಡಲ್ಲ. ಆ್ಯಂಡ್ ನೀವು ಕೂಡ ಅವರ ಕಮ್ಯುನಿಕೇಷನ್ಗೋಸ್ಕರ ಕಾಯ್ತಿದ್ದೀರಾ ಅಂತ ಅವರಿಗೆ ಕರೆಕ್ಟಾಗಿ ಗೊತ್ತಿದೆ. ಬಟ್ ಈ ಪರ್ಸನ್ ಲೈಫಲ್ಲಿ ಏನಿದೆ ಅಂದರೆ ಒಂದು ಮಿರಾಕಲ್, ನೀವು ಒಂದು ಸೋಲ್ಮೇಟ್ ಜರ್ನಿಲಿದ್ದೀರಾ. ಓಕೆ, ಸೊ ನಿಮ್ಮನ್ನು ಅವರು ಸೋಲ್ಮೇಟ್ ಥರನೇ ನೋಡ್ತಾರೆ. ಸೊ ಸಾಕಷ್ಟು ಕೆಲವೊಂದು ಅವರು ನೋಡಬೇಕಾಗಿದೆ. ಓಕೆ, ಥರ್ಡ್ ಐ ಚಕ್ರ. ಸೊ ಅವರು ಈ ಕಣ್ಣು ಮುಚ್ಚಿದ್ರೂ ಒಂದು ಮುಕ್ಕಣ್ಣನ ಕಣ್ಣು ಏನಿದೆಯೋ ಅದು ಒಂದು ಅರಿವಿಕೆ. ಸೊ ಅರಿವಿಕೆ ಬಂದ ಮೇಲೆ ಅವರಿಗೆ ಒಂದು ಮಿರಾಕಲ್ ಆಗುತ್ತೆ ಅವ್ರ ಲೈಫಲ್ಲಿ. ನೀವು ಒಂದು ಮಿರಾಕಲ್ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಆ ಒಂದು ಟೈಮ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾಗಿದೆ. ಆ್ಯಂಡ್ ಆ ಟೈಮು ಬೇಗನೆ ಬರುತ್ತೆ. ಸೊ ಡೋಂಟ್ ವರಿ. ಓಕೆ, ಸೊ ಈ ರೀತಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ನೀವು ಅವ್ರ ಜೀವನದಲ್ಲಿ ಒಂದು ಮಿರಾಕಲ್ ಅಂದರೆ ಅದ್ಭುತ, ನೀವು ಅವ್ರ ಜೀವನದಲ್ಲಿ ನಿಜವಾಗ್ಲೂ ಒಂದು ಅದ್ಭುತ. ಆ್ಯಂಡ್ ನೀವು ಬಂದ ಮೇಲೇ ಅವರು ಅವ್ರ ಜೀವನನ ಒಂದು ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಲ್ಲಿ ಒಂದು ಚೆನ್ನಾಗಿರೋ ರೀತಿಯಲ್ಲಿ
ತಗೋಬೇಕು ಅನ್ನೋದನ್ನು ಅವರಿಗೆ ಸಾಕಷ್ಟು ಅರಿವಾಗಿದೆ. ಆ್ಯಂಡ್ ಅವ್ರಿಗೆ ಗೊತ್ತಿದೆ ನೀವು ಅವರ ಸೋಲ್ಮೇಟ್ ಅಂತ, ಯಾವ ರೀತಿ ಸ್ಟೆಪ್ಸ್ ತಗೋಬೇಕು ಅಂತಲೂ ಗೊತ್ತಿದೆ. ಬಟ್ ಅವ್ರು ಈಗ ಒಂದು ಸ್ವಲ್ಪ ಅವರ ಕೆಲಸದ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಆಗಿದ್ದಾರೆ ಅನಿಸ್ತಾ ಇದೆ. ಇಲ್ಲ ಫ್ಯಾಮಿಲಿ ಇಶ್ಯೂಸ್, ಇಲ್ಲ ಒಂದು ಕೆಲಸ, ಆ್ಯಂಡ್ ಇಲ್ಲ ಅವರ ಮನೆಯಲ್ಲಿ ಯಾರ ಒಬ್ಬರು ಅವರನ್ನು ತಡೀತಾ ಇರ್ಬೋದು. ಓಕೆ, ಸೊ ನಿಮ್ಮ ನೋಡೋಣ. ಡೆಸ್ಟಿನಿ, ವ್ಯಾನಿಟಿ, ಎಕ್ಸ್ಪ್ಯಾನ್ಷನ್. ಸೊ ನೀವು ಅವ್ರನ್ನ ಡೆಸ್ಟಿನಿ ಅಂದ್ಕೊಂಡಿದ್ದೀರಾ. ಸೊ ನೀವು ಅವರನ್ನು ಏನು ಅಂದ್ಕೊಂಡಿದ್ದೀರಾ ಅಂದರೆ ಅವರು ನಿಮ್ಮ ಜೀವನದಲ್ಲಿ ಎಲ್ಲನೂ. ಸೊ ದೇವರು ಅವರು ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದಾರೆ ಅನ್ನೋದು ನಿಮ್ಮ ಭಾವನೆ. ಸೊ ನೀವಾಗ ನೀವು ಅವ್ರನ್ನ ಹುಡ್ಕೊಂಡಿಲ್ಲ. ಓಕೆ, ಸೊ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಆ್ಯಂಡ್ ದೇವರು ಅವ್ರನ್ನ ಕಳಿಸಿದ್ದಾರೆ. ಸೊ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಎನ್ ಆ್ಯಂಡ್ ಯಾಂಗ್ ಎನರ್ಜಿ ಕಾಣಿಸ್ತಾ ಇದೆ ನನಗೆ. ಸೊ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಎನರ್ಜಿ ಇದ್ದರೂ ಕೂಡ ನೀವು ಜೊತೇಲಿ ಇರ್ತೀರಾ ಆ್ಯಂಡ್ ನೀವಿಬ್ಬರು ಒಂದು ಮಿರಾಕಲ್ ಅನ್ನೋದನ್ನು ಗೊತ್ತಾಗ್ತಾ ಇದೆ. ಸೊ ನೀವಿಬ್ಬರು ಇದ್ದಾಗ ನಿಮಗೆ ಗೊತ್ತಿದೆ ನೀವು ಯಾವ ರೀತಿಯಲ್ಲಿ ಒಂದು ಒಳ್ಳೆಯದಾಗುತ್ತೆ ಅನ್ನೋದನ್ನು. ಸೊ ನೀವು ಇಲ್ಲಿ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನೀವು ತುಂಬ ಪಾಸ್ಟಲ್ಲಿದ್ದೀರಾ. ಸೊ ಪಾಸ್ಟಲ್ಲಿರೋದ್ರಿಂದ ನೀವು ನಿಮ್ಮ ಪ್ರೆಸೆಂಟ್ ಹಾಗೂ ನಿಮ್ಮ ಫ್ಯೂಚರ್ ಎರಡೂ ಹಾಳು ಮಾಡ್ಕೊತಾ ಇದ್ದೀರಾ. ಓಕೆ, ಸೊ ನೀವು ನಿಮ್ಮ ಪ್ರೆಸ್ಟೀಜ್ ಆಗಲಿ, ನಿಮ್ಮ ಒಂದು ಈಗೋ ಆಗಲಿ, ಅದನ್ನು ಸ್ವಲ್ಪ ನೀವು ಕಡಿಮೆ ಮಾಡ್ಕೊಬೇಕು. ಯಾಕಂದರೆ ಅದು ನಿಮಗೆ ಒಂದು ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ಆ್ಯಂಡ್ ಕೆಟ್ಟ ನಿರ್ಧಾರ ತಗೊಳ್ಳೋಕ್ಕೆ ನಿಮ್ಮನ್ನು ಸಾಕಷ್ಟು ಅದನ್ನು ಪ್ರೇರೇಪಿಸುತ್ತೆ. ಓಕೆ, ಸೊ ನೀವು ಇಂಡಿಪೆಂಡೆಂಟ್ ಇರೋದ್ರಿಂದ ನಿಮಗೇನು ಅನಿಸುತ್ತೆ ಅಂದರೆ ನಾನು ಎಲ್ಲರ ಖುಷಿನ ಇದು ಮಾಡ್ಕೋಬೋದು, ನಾನು ಏನಾರ ಮಾಡಿ ನನ್ನ ಖುಷಿನ ನಾನು ಕಂಡ್ಕೊಬೋದು ಅಂತ. ಬಟ್ ಅದು ಒಂದು ತಪ್ಪು ಅಭಿಪ್ರಾಯ ಅಂತ ಈ ಕಾರ್ಡ್ ಹೇಳ್ತಾ ಇದೆ ನಿಮಗೆ. ಸೊ ಎಕ್ಸ್ಪ್ಯಾನ್ಷನ್, ಸೊ ಸಾಕಷ್ಟು ಎಕ್ಸ್ಪ್ಯಾನ್ಷನ್ ಆಗೋದಿದೆ ನಿಮ್ಮ ಲೈಫಲ್ಲಿ. ಸೊ ಮದುವೆ ಆಗಲಿ, ಒಂದು ಒಳ್ಳೆ ಕಾರ್ಯ ಆಗಲಿ, ಇಲ್ಲ ನಿಮ್ಮ ಮನೆಯಲ್ಲಿ ಯಾರು ಪ್ರೆಗ್ನೆಂಟ್ ಆಗೋದಾಗಲಿ, ಇಲ್ಲ ನೀವು ಪ್ರೆಗ್ನೆಂಟ್ ಆಗೋದಾಗಲಿ. ಸೊ ಇಲ್ಲಿ ಎಕ್ಸ್ಪ್ಯಾನ್ಷನ್ ಕಾರ್ಡ್ ಇದೆ ಆ್ಯಂಡ್ ಇಲ್ಲಿ ಒಂದು ಎಂಪ್ರೆಸ್ ಕಾರ್ಡ್ ಇದೆ. ಸೊ ನಿಮ್ಮ ಪರ್ಸನ್ನಿಂದ ನೀವು ಪ್ರೆಗ್ನೆಂಟ್ ಆಗೋದಾಗಲಿ. ಓಕೆ, ಸೊ ಮದುವೆ ಆಗಿದ್ದರೆ ಅಷ್ಟೇ ನಾನು ಹೇಳ್ತಾ ಇರೋದು ಇಲ್ಲಿ. ಓಕೆ, ಮದುವೆ ಆಗಿ ನೀವು ಪ್ರೆಗ್ನೆಂಟ್ ಆಗಿಲ್ಲ ತುಂಬ ವರ್ಷ ಅಂದರೆ, ಸೊ ನೀವು ಪ್ರೆಗ್ನೆಂಟ್ ಕೂಡ ಆಗೋ ಚಾನ್ಸಸ್ ಇದೆ. ಸೊ ನಿಮ್ಮ ಒಂದು ಆ ಥರದಿಂದ ಕೆಲವೊಂದು ಕೆಡಿಸ್ಕೋಬೇಡಿ ಅನ್ನೋದು ಈ ವ್ಯಾನಿಟಿ ಕಾರ್ಡ್ ಹೇಳ್ತಾ ಇದೆ. ಸೊ ನಮಗೆ ಸಾಕಷ್ಟು ಒಳ್ಳೆಯದಾದಾಗ ನಾವೇನು ಮಾಡ್ತೀವಿ ಅಂದರೆ, ಹಿಂದೆ ನಾವು ಏನು ಕಷ್ಟಪಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಮರ್ತು ಹೋಗ್ತೀವಿ. ಓಕೆ, ಸೊ ಅದ್ರ ಬಗ್ಗೆ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಸೊ ಸಾಕಷ್ಟು ನಿಮಗೇನು ಅನಿಸುತ್ತೆ ಅಂದರೆ, ಅವರು ತುಂಬಾ ಒಂದು ಪಾರ್ಟಿ ಮಾಡ್ತಾರೆ, ಇಲ್ಲ ಎಲ್ಲ ಕಡೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಬಟ್ ನನ್ನ ಹತ್ರ ಮಾಡ್ತಾ ಇಲ್ಲ ಅಂತ. ಬಟ್ ನೋ, ಡೋಂಟ್ ವರಿ. ಸೊ ಅದೆಲ್ಲ ಒಂದು ಟೈಮ್ ಅಷ್ಟೇ. ಆ ಟೈಮಲ್ಲಿ ನಿಮಗೆಲ್ಲನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಬೇರೆ ಥರ ಯೋಚನೆ ಮಾಡಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ನಿಮ್ಮ ಪರ್ಸನ್ ಯಾವ ನೆಕ್ಸ್ಟ್ ಸ್ಟೆಪ್ ತೊಗೋಬೋದು ಅನ್ನೋದನ್ನು ನಾವು ನೋಡೋಣ ಇಲ್ಲಿ. ನಿಮ್ಮ ಪರ್ಸನ್ ನಿಮ್ಮ ಪ್ರತಿ ಯಾವ ನೆಕ್ಸ್ಟ್ ಸ್ಟೆಪ್ ತಗೊತಾರೆ? ಎಸ್, ಸೊ ನಾನು ಮುಂಚೆನೇ ಹೇಳ್ದಂಗೆ ಅವ್ರ ಸ್ಟೆಪ್ಸ್ ತೊಗೊಳಕ್ಕೆ ಆಗ್ತಾಯಿಲ್ಲ ಸದ್ಯಕ್ಕೆ. ಓಕೆ, ಸೊ ಅವರು ಸಾಕಷ್ಟು ಒಂದು ಹೈ ಪೊಸಿಷನಲ್ಲಿ ಇರ್ಬೋದು, ಇಲ್ಲ ಮದುವೆ ಆಗಿರ್ಬೋದು, ಟ್ರೆಡಿಷ್ನಲ್ ಮ್ಯಾರೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಸೊ ಅವರಿಗೆ ಎಲ್ಲೋ ಒಂದು ಕಡೆ ಹೋಗಿ ಮದುವೆ ಆಗಿ ಬರೋದು ಇಷ್ಟ ಇಲ್ಲ. ಸೊ ಅವ್ರಿಗೆ ಟ್ರೆಡಿಷ್ನಲ್ ಮ್ಯಾರೇಜ್ ಇಷ್ಟ ಇರ್ಬೋದು. ಆ್ಯಂಡ್ ಅವರು ಒಬ್ಬರ ಸಲಹೆ ತುಂಬ ಕೇಳ್ತಾರೆ, ಅವ್ರ ಸಲಹೆಗೋಸ್ಕರ ಅವರು ಕಾಯ್ತಾ ಇರ್ಬೋದು. ಆ್ಯಂಡ್ ಮೀನ್ ವೈಲ್ ಅವ್ರು 8 ಆಫ್ ಸ್ವಾರ್ಡ್ಸ್ ಎನರ್ಜಿಯಲ್ಲಿದ್ದಾರೆ. ಸೊ ಅವ್ರಿಗೆ ಯಾವುದೇ ರೀತಿ ಒಂದು ಡಿಸಿಷನ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಆದರೆ ಮುಂದೆ ಒಂದಿನ ಅವರು ಒಂದು ಕ್ಲಾರಿಟಿ ತೊಗೊಂಡು ತುಂಬ ವೇಗವಾಗಿ ನಿಮ್ಮ ಹತ್ರ ಬರ್ತಾರೆ. ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ, ಇದು ತುಂಬ ಜಲ್ದಿ ಆಗುತ್ತೆ, ಅವರು ಡಿಸಿಷನ್ ಮೇಕಿಂಗ್ ತುಂಬ ಬೇಗ ಮಾಡ್ತಾರೆ ಅನ್ನೋದು ಇದು ತೋರಿಸ್ತಾ ಇದೆ. ಬಟ್ ನಾನು ಇಲ್ಲಿ 8 ಆಫ್ ಸಾರ್ಟ್ಸಿಗೆ ಕ್ಲಾರಿಫೈ ಮಾಡಬೇಕು ಅಂತಿದ್ದೀನಿ. ಸೊ ಅವರು ಯಾವ ರೀತಿ ಸ್ಟಕ್ ಆಗಿದ್ದಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ,
ಸೊ ಮೈಟ್ ಬಿ ಅವರಿಗೆ ದುಡ್ಡಿನ ಮೋಸ ಆಗಿರ್ಬೋದು, ಇಲ್ಲ ರಿಲೇಷನ್ಶಿಪ್ಪಲ್ಲಿ ಏನಾರ ಮೋಸ ಆಗಿರ್ಬೋದು. ಸೊ ನಾನು ಮುಂಚೆನೇ ಹೇಳ್ದಂಗೆ ಥರ್ಡ್ ಪಾರ್ಟಿಯಿಂದ ಏನಾರ ಮೋಸ ಆಗಿರ್ಬೋದು ಅವರಿಗೆ. ಸೊ ಆ ರೀತಿಯಲ್ಲಿ ಅವ್ರೇನಾರ ಅದರಿಂದ ಹೊರಗೆ ಬರೋಕ್ಕೆ ತುಂಬ ಕಷ್ಟಪಡ್ತಾ ಇರ್ಬೋದು. ಇಲ್ಲ ಅವರಿಗೆ ದುಡ್ಡಿನ ಮೋಸ ಆಗಿರ್ಬೋದು, ಇಲ್ಲ ಅವರ ಜಾಬ್ ಇಲ್ಲ ಕೆರಿಯರಲ್ಲಿ ಏನೋ ಒಂದು ಮೋಸ ನಡೆದಿದೆ. ಸೊ ಅದರಿಂದ ಅವ್ರಿಗೆ ಹೊರಗೆ ಬರೋಕ್ಕೆ ತುಂಬ ಟೈಮ್ ಬೇಕಾಗಿದೆ. ಓಕೆ, ಸೊ ಬಟ್ ಅವ್ರು ಅದರಿಂದ ಹೊರಗೆ ಬಂದ ಮೇಲೆ ಇದು ಕಂಪ್ಲೀಷನ್ ಇರೋದ್ರಿಂದ ಸೊ ಇಟ್ ವಿಲ್ ಬಿ ವೆರಿ ಕ್ವಿಕ್ ಆ್ಯಕ್ಷನ್ ತೊಗೊತಾರೆ. ಕ್ವಿಕ್ಕಾಗಿ ಅವ್ರು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ. ಓಕೆ, ಸೊ ನಿಮ್ಮ ಏನಿರ್ಬೋದು ಆ್ಯಕ್ಷನ್ ಇವರ ಪ್ರತಿ, ಸೊ ನೀವು ತೊಗೊತೀರೋ ಇಲ್ಲೋದನ್ನು ನೋಡೋಣ. ಸೊ ಪೇಜ್ ಆಫ್ ಕಪ್ಸ್, ಡೆತ್ ಕಾರ್ಡ್ ಆ್ಯಂಡ್ ದ ಸ್ಟಾರ್ ಕಾರ್ಡ್. ಸೊ ನೀವು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ. ಸೊ ಎಲ್ಲ ದೇವ್ರಿಗೂ ಹರಕೆ ಹೊತ್ತಾಗಿದೆ ನೀವು. ಸೊ ಅವರು ಬ್ರೇಕಪ್ಪಿಂದ ಹೊರಗೆ ಬರ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಆ್ಯಂಡ್ ಮೈಟ್ ಬಿ ನೀವು ಅವ್ರ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದೀರಾ. ಓಕೆ, ಸೊ ಆ ಪ್ರೀತಿ ಅವರಿಗೆ ಈಗ ಗೊತ್ತಾಗಿದೆ. ಆ್ಯಂಡ್ ಆ ಬ್ರೇಕಪ್ಪಿಂದ ಅವ್ರು ಹೊರಗೆ ಬರ್ತಾ ಇದ್ದಾರೆ, ಇಲ್ಲ ನೀವು ಹೊರಗೆ ಬರ್ತಾ ಇದ್ದೀರಾ. ಆ್ಯಂಡ್ ನೀವು ಕೂಡ ಹೀಲಿಂಗ್ ಆಗ್ತಾ ಇದ್ದೀರಾ, ಆ್ಯಂಡ್ ಅವರು ಕೂಡ ಹೀಲಿಂಗ್ ಆಗ್ತಾ ಇದ್ದಾರೆ. ಸೊ ನೀವು ಅವ್ರಿಗೋಸ್ಕರ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ದೇವರೇ, ಈ ಪರ್ಸನ್ ನನ್ನ ಜೀವನದಲ್ಲಿ ಬರಲಿ ಆ್ಯಂಡ್ ನನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ನಿಮ್ಮ ಜೀವನ ಕೂಡ ಒಂದು ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ, ಕೆಲವೊಂದು ಚೇಂಜಸ್ ನಡೀತಾ ಇದೆ ನಿಮ್ಮ ಜೀವನದಲ್ಲೂ ಕೂಡ. ಸೊ ನೀವು ಪೇಜಿಂದ ಒಳ್ಳೆ ಅಂದರೆ ಒಂದು ಮೆಚ್ಯೂರ್ ರೀತಿಯಲ್ಲಿ ಡಿಸಿಷನ್ಸ್ ತೊಗೊಳಕ್ಕೆ ರೆಡಿ ಇದ್ದೀರಾ ಸದ್ಯಕ್ಕೆ. ಓಕೆ, ಸೊ ಈ ರೀತಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೋಡೋಣ ನಿಮ್ಮ ಪರ್ಸನ್ನು ಏನು ತಡೀತಾ ಇದೆ ನಿಮ್ಮಿಬ್ಬರ ಮಧ್ಯ ಮುಂದೆ ಬರೋದಕ್ಕೆ, ಏನಾಗ್ತಾ ಇರ್ಬೋದು ಅನ್ನೋದನ್ನು ನಾವು ನೋಡೋಣ. ರೀಸನ್ ಏನಿರ್ಬೋದು ಅನ್ನೋದನ್ನು ನೋಡೋಣ. ಓಕೆ, ಸೊ ಅಡ್ವೆಂಚರ್, ಪೋಸ್ಟ್ಪೋನ್ಮೆಂಟ್ ಆ್ಯಂಡ್ ರೈಟ್ನೆಸ್. ಓಕೆ, ನಿಮ್ಮ ಪರ್ಸನ್ ಒಂದು ರೈಟ್ ಟೈಮಿಗೋಸ್ಕರ ಕಾಯ್ತಾ ಇದ್ದಾರೆ. ಓಕೆ, ಸೊ ನಾನು ಮುಂಚೆನೇ ಹೇಳ್ದಂಗೆ ಅವರು ಏನಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಸಾಕಷ್ಟು ಬಿಗಿನಿಂಗ್ಸ್ ಮಾಡಿದರು, ಆ ಬಿಗಿನಿಂಗ್ ಅವರಿಗೆ ಸರಿ ಹೋಗಿಲ್ಲ. ಓಕೆ, ಸೊ ಯಾವುದೇ ರೀತಿಯಲ್ಲೂ ಸ್ಟೆಪ್ಸ್ ಅವರು ಏನು ತಗೊಂಡ್ರೋ ಅದು ಅವರಿಗೆ ಹೊಡೆತ ಕೊಟ್ಟಿದೆ. ಸೊ ಎಲ್ಲ ರೀತಿಯಲ್ಲೂ ನೀವು ಯೋಚನೆ ಮಾಡಿ ನೋಡಿ ಅದು ಯಾವ ರೀತಿಯ ಹೊಡೆತ ಅಂತ. ಸೊ ಹಾಗಾಗಿ ಅವರು ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಅವ್ರು ತುಂಬಾ ಪೋಸ್ಟ್ಪೋನೆಂಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಒನ್ ಡೇ ಇಟ್ ವಿಲ್ ಬಿ ವೆರಿ ಕ್ವಿಕ್ ಆ್ಯಂಡ್ ಡಿಸಿಷನ್ಸ್ ತುಂಬ ಕ್ವಿಕ್ ಆಗಿರುತ್ತೆ. ಸೊ ರೈಪ್ನೆಸ್ ಬಂದಿದೆ. ಸೊ ಅದೊಂದು ಟೈಮಿಗೆ ಆ ಹಣ್ಣು ಬೀಳಲೇಬೇಕು. ನೀವು ಅದು ಬೀಳಬಾರ್ದು ಅಂದ್ರೂ ಆ ಟೈಮಲ್ಲಿ ಅದು ಹಣ್ಣು ಬಿದ್ದೇ ಬೀಳುತ್ತೆ. ಓಕೆ, ಅದೇ ರೀತಿ ಈ ಪರ್ಸನ್ ಕೂಡ ಆ ಕರೆಕ್ಟ್ ಟೈಮಿಗೆ ನಿಮ್ಮ ಹತ್ರ ಬಂದೇ ಬರ್ತಾರೆ. ಸೊ ಇಲ್ಲಿ ತುಂಬಾ ನೀವು ಪೇಷನ್ಸ್ ಆಗಿ ಈ ಪರ್ಸನ್ ಬಗ್ಗೆ ವೆಯ್ಟ್ ಮಾಡಬೇಕಾಗಿದೆ, ಯೋಚನೆ ಮಾಡಬೇಕಾಗಿದೆ. ಸೊ ಎಲ್ಲ ಥರದಲ್ಲೂ ಇಲ್ಲಿ ನೀವು ನೋಡಿ ಡಿಸಿಷನ್ಸ್ನ ಮಾಡಬೇಕಾಗಿದೆ ಈ ಪರ್ಸನ್ ಬಗ್ಗೆ. ಸೊ ನಿಮ್ಮ ಏನಿದೆ ಬ್ಲಾಕೇಜಸ್ ನೋಡೋಣ. ಸೊ ಮೂಮೆಂಟ್ ಟು ಮೂಮೆಂಟ್, ಸಪ್ರೆಷನ್, ಅಬೆಂಡೆನ್ಸ್. ಓಕೆ, ಸೊ ಇಲ್ಲಿ ನನಗೆ ಸಾಕಷ್ಟು ಒಳ್ಳೆಯದಾಗೋದಿದೆ ಅಂತ ಕಾಣಿಸ್ತಾ ಇದೆ. ಬಟ್ ನೀವೇನು ಮಾಡ್ತಿದ್ದೀರಾ ಅಂದರೆ ನೀವು ಪದೇ ಪದೇ ಪಾಸ್ಟಿಗೆ ಹೋಗ್ತಾ ಇದ್ದೀರಾ. ಓಕೆ, ದ ಟ್ರೀ ಆಫ್ ಮೈಕಲ್ ಆ್ಯಂಡ್ ಸಪ್ರೇಷನ್ ಅಂದರೆ ನೀವು ಸಾಕಷ್ಟು ನೀವೇನು ಮಾಡ್ತಿದ್ದೀರಾ ಅಂದರೆ ಮೂಮೆಂಟ್ ಟು ಮೂಮೆಂಟ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮನ್ನು ದೇವರು ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೋ ದಯವಿಟ್ಟು ಕಣ್ಮುಚ್ಕೊಂಡು ಆ ಹಾದಿನ ನಂಬಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಸಪ್ರೆಷನ್ಗೆ ಹೋಗಿದ್ದೀರಾ. ಸೊ ನಿಮಗೆ ಸಾಕಷ್ಟು ತಲೆಯಲ್ಲಿ ಏನೋ ಕಳಚಿ ಬಿದ್ದಿದೆ, ನಂದು ಇದರಿಂದ ಹೊರಗೇ ಬರೋಕ್ಕಾಗಲ್ಲ, ನಾನು ಆ ರೀತಿ ಎಲ್ಲ ರೀತಿಯಲ್ಲೂ ಟ್ರ್ಯಾಪ್ ಆಗಿಬಿಟ್ಟಿದ್ದೀನಿ, ಇದರಿಂದ ನಾನು ಹೊರಗೇ ಬರೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ನೀವು ನಿಮ್ಮನ್ನು ಕಟ್ಟಾಕಿದ್ದೀರಾ. ಸೊ ಮಾನಸಿಕವಾಗಿ, ದೈಹಿಕವಾಗಿ ನೀವು ನಿಮ್ಮನ್ನು ಹಾಳು ಮಾಡ್ಕೊತಾ ಇದ್ದೀರಾ ಹೊರತು ಈ ಪರ್ಸನ್ ಅಲ್ಲ. ಬಿಕಾಸ್ ಈ ಪರ್ಸನ್ ಏನು ಅಂದರೆ ಅವರು ತುಂಬ ಸಾಕಷ್ಟು ಅವ್ರ ತಲೆಯಲ್ಲಿ ಏನು ನಡೀತಾ ಇದೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ನೀವು ನಿಮ್ಮನ್ನು ದಂಡಿಸ್ತಾ ಇದ್ದೀರಾ. ಸೊ ದಯವಿಟ್ಟು ಅದನ್ನು ಮಾಡೋದು ಬಿಡಿ. ಆ್ಯಂಡ್ ಅದು ಮಾಡೋದು ಬಿಟ್ಟಾದಮೇಲೆ ನೋಡಿ ಇಲ್ಲಿ ಅಬೆಂಡೆನ್ಸ್ ಬರೋದಿದೆ. ಸೊ ನಿಮ್ಮ ಪರ್ಸನ್ನು ಸಾಕಷ್ಟು ಒಳ್ಳೆ ನ್ಯೂಸ್ ತೊಗೊಂಡು ಒಳ್ಳೆ ರೀತಿಯ ಲೈಫ್ ತೊಗೊಂಡು ನಿಮ್ಮ ಹತ್ರ ಬರ್ತಾರೆ. ಈವನ್ ನಿಮ್ಮ ಪರ್ಸನಲ್ ಗ್ರೋತ್ ಕೂಡ ಇದು ಸೂಚಿಸ್ತಾ ಇದೆ ನನಗಿಲ್ಲಿ. ಓಕೆ, ಸೊ ನೀವು ಸಿಂಗಲ್ ಇದ್ದರೂ ಕೂಡ, ನೀವು ಅವರನ್ನು ಇಷ್ಟಪಡ್ತಾ ಇದ್ದರೂ ಕೂಡ
ಅವ್ರ ಬಗ್ಗೆ ಹೆದರ್ದಲೆ. ಸೊ ಮುಂದೆ ಒಂದು ದಿನ ನೀವು ಹೇಳಬೇಕು ಅಂದರೂ ಕೂಡ ನೀವು ಅದನ್ನು ಹೇಳ್ಬೋದು. ಓಕೆ, ಸೊ ನಿಮ್ಮ ಪರ್ಸನ್ನ ನೀವು ಯಾವ ರೀತಿಯಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ದೀರೋ ನೀವು ಅದನ್ನು ಮಾಡಬೇಕು. ಸೊ ಕೊನೆಯದಾಗಿ ಈ ಅಡ್ವೈಸ್ ಕಾರ್ಡ್ ನಿಮಗೆ ಏನು ಅಡ್ವೈಸ್ ಕೊಡುತ್ತೆ ಇಲ್ಲ ಗೈಡೆನ್ಸ್ ಕೊಡುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಸೊ ನಿಮ್ಮ ಪರ್ಸನ್ನಿಗೆ ಏನು ಅಡ್ವೈಸ್ ಇದೆ ಅನ್ನೋದನ್ನು ನಾವು ನೋಡೋಣ. ಸೋಲಾರ್ ಪವರ್ಡ್. ಓಕೆ, ಸೊ ನಿಮ್ಮ ಪರ್ಸನಿಗೆ ಸೋಲಾರ್ ಪವರ್ಡ್ ಅಂತ ಬಂದಿದೆ. ಸೊ ನೋಡೋಣ ಇದು ಏನು ಸೂಚಿಸುತ್ತೆ ಅನ್ನೋದನ್ನು. ಓಕೆ, ಸನ್ ಕಾರ್ಡ್. ಮೈ ಗುಡ್ನೆಸ್. ಸೊ ನಿಮ್ಮ ಪರ್ಸನ್ ಏನು ಅಂದರೆ, ಸೊ ಅವ್ರು ಏನೇ ಒಂದು ಡಾರ್ಕ್ ಸರ್ಕಲ್ ಇದ್ರೂ, ಏನೇ ಒಂದು ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇದ್ರೂ ಅವರು ಒಬ್ಬ ಸನ್ ರೀತಿ, ಅಂದರೆ ಯಾವಾಗ ಕತ್ಲು ಕಳೆದು ಸೂರ್ಯ ಬರ್ತಾನೋ ಸೊ ನಮಗೆ ಬೆಳಕು ಕಾಣಿಸುತ್ತೆ. ಆ್ಯಂಡ್ ನಮ್ಮ ಕತ್ಲಲ್ಲಿ ಏನು ಕಾಣಿಸ್ತಾ ಇರಲ್ವೋ ಅದು ನಮಗೆ ಸೂರ್ಯನ ಬೆಳಕಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ಅವರು ಒಂದು ಸೂರ್ಯನ ಬೆಳಕು ನಿಮ್ಮ ಜೀವನದಲ್ಲಿ ತರ್ತಾರೆ, ಒಂದು ಕ್ಲಾರಿಟಿನ ತರ್ತಾರೆ. ಬೇಸಿಕಲಿ ಒಂದು ಕ್ಲಾರಿಟಿ ಇರುತ್ತೆ. ಓಕೆ, ಸೊ ನೀವು ಯಾವುದೇ ರೀತಿಯ ಒಂದು ಡಿಸಿಷನ್ಸ್ ಆಗಲಿ ಏನೇ ಆಗಲಿ ಒಂದು ಸ್ವಲ್ಪ ನೀವು ಏನೇ ಒಂದು ಮುಂದೆ ಫ್ಯೂಚರಲ್ಲಿ ತೊಗೋಬೇಕು ಅಂದ್ರೂ ಸ್ವಲ್ಪ ಅದ್ರ ಬಗ್ಗೆ ಸ್ಟಾಪ್ ಮಾಡಿ ಯೋಚನೆ ಮಾಡಿ. ಯಾಕಂದರೆ ಈ ಪರ್ಸನ್ ಚೇಂಜ್ ಆಗ್ತಾ ಇದ್ದಾರೆ. ಸೊ ಈ ಪರ್ಸನ್ ಚೇಂಜ್ ಆಗ್ತಾ ಇದ್ದಾರೆ ಅಂದಮೇಲೆ ನೀವು ಒಂದು ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗಿದೆ. ಅದು ಕಷ್ಟ ಆದ್ರೂ ನೀವು ಅದನ್ನು ಕಾಯಬೇಕಾಗಿದೆ. ಯಾಕಂದರೆ ಈ ಕನೆಕ್ಷನ್ ತುಂಬಾ ಯುನೀಕ್ ಆಗಿದೆ. ಆ್ಯಂಡ್ ಈ ಕನೆಕ್ಷನ್ನು ಬೇರೆ ಒಂದು ರಿಲೇಷನ್ಶಿಪ್ ಆಗಲಿ, ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ಆಗಲಿ, ಇಲ್ಲ ಒಂದು ಸೊಸೈಟಿಯಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಈ ಕಾರ್ಡ್ ಸೂಚಿಸ್ತಾ ಇದೆ. ಸೊ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಪರ್ಸನ್ ಆ ಡಿಸಿಷನ್ಸ್ನ ತಗೊಳ್ಳೋಕ್ಕೆ ರೆಡಿ ಇದ್ದಾರೆ. ಓಕೆ, ಸೊ ನೋಡೋಣ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅನ್ನೋದನ್ನು ನಿಮ್ಮ ಪರ್ಸನ್ ಕಡೆಯಿಂದ. ಸೊ ಆಲ್ ಇನ್ ಅಂತ ಇದೆ. ಸೊ ನೋಡೋಣ ಇದು ಏನಂತ ಸೂಚಿಸುತ್ತೆ ಅನ್ನೋದನ್ನು. ಈ ಡೆಕ್ಕು ಹೊಸದಿರೋದ್ರಿಂದ ಸೊ ಆಲ್ ಇನ್. ಸೊ ನಿಮ್ಮ ಇಲ್ಲಿ ಮೂಮೆಂಟ್ ಟು ಮೂಮೆಂಟ್ ಕಾರ್ಡ್ನ ಯಾವ ಥರ ನಾನು ಹೇಳಿದ್ನೋ ಅದೇ ರೀತಿ ಈ ಕಾರ್ಡು ಇದೆ. ಯಾಕಂದರೆ ನೀವು ಹತ್ತಿರ ಇದ್ದೀರಾ. ಸೊ ನೀವಿಬ್ಬರೂ ಒಂದು ಇದರಲ್ಲಿ ಹತ್ತಿರ ಇದ್ದೀರಾ. ಸೊ ಈ ಟೈಮಲ್ಲಿ ಬಂದು ನೀವು ವಾಪಸ್ ನಡೆದ್ರೆ ಸೊ ಒಂದೆರಡು ಹೆಜ್ಜೆ ಇಟ್ಟ ಮೇಲೆ ನಿಮಗೆ ಅಲ್ಲಿ ಮೇಲೆ ಒಂದು ಗೋಲ್ ಇದೆ. ಓಕೆ, ಸೊ ನೀವೇನು ಮಾಡ್ತೀರಾ ಅಂದರೆ ಅಷ್ಟು ಒಂದು 108 ಕಲ್ಲುಗಳು 108 ಸ್ಟೇರ್ ಕೇಸ್ ಇರುತ್ತೆ. ಸೊ 107 ಸ್ಟೇರ್ ಕೇಸ್ ಹತ್ತಿರ್ತೀರ. ಇನ್ನು ಒಂದು ಹತ್ತೋದ್ರಲ್ಲಿ ನೀವೇನು ಮಾಡ್ತೀರಾ ಅಂದರೆ ಏನೂ ಬೇಡ, ನಾನು ಹತ್ತಿದ್ರೂ ನನಗೇನು ಸಿಗಲ್ಲ ಅಂದ್ಕೊತೀರಾ. ಬಟ್ ನೀವು 108 ಸ್ಟೇರ್ ಕೇಸ್ನ ಹತ್ತಿದಾಗ ನಿಮಗೇನು ಕಾಣಿಸುತ್ತೆ ಅಂದರೆ ಅಲ್ಲಿ ನಿಮ್ಮ ಒಂದು ನೀವೇನು ಇಷ್ಟಪಟ್ಟಿದ್ದೀರೋ, ಯಾವ ರೀತಿ ಇಷ್ಟಪಟ್ಟಿದ್ದೀರೋ ಆ ರೀತಿ ಜೀವನ ಇರುತ್ತೆ. ಬಟ್ ನೀವೇನು ಮಾಡ್ತೀರಾ, ಅದರಿಂದ ಕೆಳಗೆ ಇಳಿದ್ಬಿಡ್ತೀರಾ ಆ್ಯಂಡ್ ಅದು ನಿಮಗೆ ಕಾಣಲ್ಲ. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಆ ರೀತಿ ನೀವು ಮಾಡೋಕ್ಕೆ ಹೋಗಬೇಡಿ. ಇಷ್ಟು ದೂರ, ಇಷ್ಟು ವರ್ಷ ಇಲ್ಲ ಇಷ್ಟು ದಿನ ಕಾದಿದ್ದೀರಾ ಅಂದಮೇಲೆ ಇನ್ನು ಸ್ವಲ್ಪ ದಿವಸನೂ ಕಾಯಿರಿ ಅನ್ನೋದನ್ನು ಈ ಕಾರ್ಡ್ ಸೂಚಿಸ್ತಾ ಇದೆ. ಸೊ ಈಗ ನೀವು ಇಷ್ಟು ದೊಡ್ಡ ಹಾದಿನ ನೀವು ಇಷ್ಟು ದೊಡ್ಡ ಮೈಲ್ಗಳನ್ನ ನೀವು ಪಾಸ್ ಮಾಡಿದ್ದೀರಾ, ಇನ್ನು ಸ್ವಲ್ಪ ದೂರ ಹೋಗಿ ಅನ್ನೋದು ಈ ಕಾರ್ಡ್ ನಿಮಗೆ ಸೂಚಿಸ್ತಾ ಇದೆ. ಓಕೆ, ಸೊ ನಿಮಗೆ ದೇವರು, ಈ ಬ್ರಹ್ಮಾಂಡ, ಈ ಎಲ್ಲ ಯೂನಿವರ್ಸ್ ನಿಮಗೆ ನಿಮ್ಮ ಏನೇ ಒಂದು ಡ್ರೀಮ್ ಇದ್ರೂ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಈ ಕಾರ್ಡು ಸೂಚಿಸ್ತಾ ಇದೆ. ಸೊ ನೋಡೋಣ ನಿಮ್ಮಿಬ್ಬರಿಗೆ ಅಡ್ವೈಸ್ ಕಾರ್ಡ್ ಏನಿರುತ್ತೆ ಅನ್ನೋದನ್ನು. ಸೊ ನಿಮ್ಮ ಪರ್ಸನ್ ನಥಿಂಗ್ ಇಸ್ ಸೆಟ್ ಇನ್ ಸ್ಟೋನ್. ವಾವ್. ಸೊ ಏನಂದರೆ ಏನು ಇನ್ನೂ ನಿರ್ಧಾರ ಆಗಿಲ್ಲ. ಸೊ ಸಪೋಸ್ ನಾನು ಹೇಳ್ತೀನಿ ಇವತ್ತು ಮಳೆ ತುಂಬ ಜೋರಾಗಿ ಬರುತ್ತೆ ಅಂತ, ಅದೇನು ಬರಬೇಕಾಗಿಲ್ಲ. ಓಕೆ, ಸೊ ನಥಿಂಗ್ ಇಸ್ ಸೆಟ್ ಇನ್ ಸ್ಟೋನ್ ಅಂದರೆ
ಎಲ್ಲನೂ ಈಗಲೇ ನಿರ್ಧಾರ ಆಗಿಲ್ಲ. ಸೊ ಕೆಲವೊಂದು ನಿರ್ಧಾರ ಆಗೋದಿದೆ ಆ್ಯಂಡ್ ಆ ನಿರ್ಧಾರ ನಿಮಗೆ ಒಳ್ಳೇದು ಮಾಡುತ್ತೆ. ಸೊ ನೀವು ಅಂದ್ಕೊಬೋದು ಇದೆಲ್ಲ ಆಗಲ್ಲ ಅಂತ, ಬಟ್ ಒಂದು ಆಶ್ಚರ್ಯಜನಕ ರೀತಿಯಲ್ಲಿ ಇದು ಆಗೋದಿದೆ. ಸೊ ಡೋಂಟ್ ವರಿ ಆ್ಯಂಡ್ ಪ್ಲೀಸ್ ಬಿ ಕಾಮ್, ಅಂದರೆ ಸಮಾಧಾನವಾಗಿರಿ ಅನ್ನೋದನ್ನು ಈ ಕಾರ್ಡು ಸೂಚಿಸ್ತಾ ಇದೆ ನಿಮಗೆ. ಸೊ ನಿಮ್ಮ ಪರ್ಸನ್ ಈ ರೀತಿ ಹೇಳ್ತಾ ಇದ್ದಾರೆ. ಸೊ ಯಾವುದನ್ನು ಯಾರನ್ನೂ ಹೇಳೋಕ್ಕಾಗಲ್ಲ. ಸೊ ಕಾಯಿರಿ ಅನ್ನೋದನ್ನು ಈ ಕಾರ್ಡ್ ಸೂಚಿಸ್ತಾ ಇದೆ. ಓಕೆ, ನಿಮಗೋಸ್ಕರ ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಸೊ ನಿಮ್ಗೆ ಅನಿಸ್ಬೋದು ಯಾವುದೇ ಒಂದು ಅಂತರ ಆಗಲಿ ಏನೇ ಆಗಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಆಗಿಬಿಡತ್ತೆ ಅನ್ನೋದು. ಸೊ ಏನೂ ಆಗಲ್ಲ. ಸೊ ಸಾಕಷ್ಟು ನೀವು ವೆಯ್ಟ್ ಮಾಡಬೇಕಾಗಿದೆ. ಸೊ ಅಮಾವಾಸ್ಯೆ ಕಳೆದು ಹುಣ್ಣಿಮೆ ಬರೋದಕ್ಕೆ ನಾವು 15 ದಿನ ವೆಯ್ಟ್ ಮಾಡಲೇಬೇಕಾಗತ್ತೆ. ಹಾಗಾಗಿ ನಾವು ಆ ಟೈಮಿಗೋಸ್ಕರ ಕಾಯಲೇಬೇಕು. ಸೊ ನೀವು ಕೂಡ ಕಾಯಿರಿ. ಸೊ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರೋ ನಿಮ್ಮ ಫ್ಯಾಮಿಲಿ ಆಗಲಿ ನಿಮ್ಮ ಪರ್ಸನ್ ಆಗಲಿ ಅವರೆಲ್ಲ ಸುರಕ್ಷಿತವಾಗಿದ್ದಾರೆ ಅನ್ನೋದು ನಿಮ್ಮ ಕಾರ್ಡಿನ ಅಡ್ವೈಸ್. ಓಕೆ, ಸೊ ನಿಮ್ಮ ಪರ್ಸನ್ ನಿಮಗೋಸ್ಕರ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನು ಹ್ಯಾಂಡ್ ಮೇಡ್ ಮೆಸೇಜಸ್ಸಲ್ಲಿ ನೋಡೋಣ. ಓಕೆ, ಸೊ ನಿಮಗೋಸ್ಕರ ಏನೇನು ಬೇಕು ಏನೇನು ಬೇಡ ಅನ್ನೋ ಒಂದು ಲಿಸ್ಟ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಿಮ್ಮ ಬಗ್ಗೆ ಅವ್ರಿಗೇನು ಇಷ್ಟ ಇಲ್ಲ ಅನ್ನೋ ಲಿಸ್ಟೇ ಇಲ್ಲ. ಸೊ ಅವ್ರು ನಿಮ್ಮನ್ನು ಅಷ್ಟು ಹಚ್ಕೊಂಡಿದ್ದಾರೆ. ಓಕೆ, ಸೊ ಅವ್ರಿಗೆ ಯಾವ ರೀತಿ ಪರ್ಸನ್ ಬೇಕು ಅಂದರೆ ಯಾವುದೇ ಕಷ್ಟಕರವಾದ ಒಂದು ಸಿಚುವೇಶನ್ ಆಗಲಿ ಏನೇ ಆಗಲಿ ಆ ಟೈಮಲ್ಲಿ ಅವರು ಕೈ ಬಿಡಬಾರ್ದು. ಆ್ಯಂಡ್ ಏನೇ ಒಂದು ಪರಿಸ್ಥಿತಿ ಬಂದರೂ ಕೂಡ, ಅನುಮಾನ ಬಂದರೂ ಕೂಡ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಕೂಡ ಅದು ನಮ್ಮ ಇಬ್ಬರಲ್ಲಿ ಇರಬಾರ್ದು. ಅದು ಅವರ ಫೀಲಿಂಗ್ ನಿಮ್ಮ ಬಗ್ಗೆ. ಓಕೆ, ಅವರು ನಿಮ್ಮನ್ನು ನೀವು ಅಂತ ಪ್ರೀತಿಸಲ್ಲ, ಆದರೆ ನೀವು ಯಾವ ರೀತಿಯ ಒಂದು ವ್ಯಕ್ತಿತ್ವ ಇದೆಯೋ ಅದನ್ನು ಪ್ರೀತಿಸ್ತಾರೆ. ನಿಮ್ಮ ಒಂದು ಹೊರಗಿನ ಪ್ರೀತಿಯ ಅವರಿಗೆ, ಅಂದರೆ ಹೊರಗಿನ ಏನಿದೆ ಫಿಸಿಕಲಿ ಅವ್ರು ನಿಮ್ಮನ್ನು ಅಟ್ರ್ಯಾಕ್ಟ್ ಆಗಿಲ್ಲ. ಸೊ ನಿಮ್ಮ ಮನಸ್ಸಿಗೆ ಅವರು ಅಟ್ರ್ಯಾಕ್ಟ್ ಆಗಿದ್ದಾರೆ. ಓಕೆ, ಸೊ ನೀವು ಯುವರ್ ಓನ್ಲಿ ಲಿಮಿಟ್ ಈಸ್ ಯು, ಅಂದರೆ ನಿಮಗೆ ಗೊತ್ತಿದೆ ಇವರಿಗೆ ಕ್ಷಮತೆ ಇದೆ, ಅವರ ಜೀವನನ ಅವರು ಯಾವ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅನ್ನೋದನ್ನು, ನಿಮ್ಮ ಪರ್ಸನ್ ಯಾವ ರೀತಿ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗಿದ್ದಾರೆ. ಮೈ ಗುಡ್ನೆಸ್ ಮೈ ಡಿಯರ್ ಫ್ರೆಂಡ್ಸ್, ನೀವು ಎಷ್ಟು ಬ್ಲೆಸ್ಡ್ ಇದ್ದೀರಾ ನೀವೆಲ್ಲರೂ ಯಾರು ನೋಡ್ತಾ ಇದ್ದೀರಾ. ಸೊ ಲಾರ್ಡ್ ಗಣೇಶ ವಿಲ್ ಹೆಲ್ಪ್ ಯು. ಮೈ ಗುಡ್ನೆಸ್, ಸೊ ಲಾರ್ಡ್ ಗಣೇಶ ವಿಲ್ ರಿಯಲಿ ಹೆಲ್ಪ್ ದಿಸ್ ಕನೆಕ್ಷನ್. ಸೊ ನೀವು ಅದ್ರಿಗೋಸ್ಕರ ದಯವಿಟ್ಟು ವೆಯ್ಟ್ ಮಾಡಿ. ಸೊ ನಿಮ್ಮ ರಿಲೇಷನ್ಶಿಪ್ಪು ಒಂದು ಕೆಟ್ಟ ರೀತಿಯಲ್ಲಿ ಎಂಡ್ ಆದರೂ ಕೂಡ ಅದು ಗಣೇಶನ ಅನುಗ್ರಹ ಇರುತ್ತೆ. ಯಾಕಂದರೆ ಆ ರಿಲೇಷನ್ಶಿಪ್ಪು ನಿಮಗೆ ಅಲ್ಲ ಅಂದಮೇಲೆ ಅದು ಯಾವುದೇ ರೀತಿಯಲ್ಲೂ ಅದು ನಿಮಗೆ ಅದರಲ್ಲಿ ಒಳ್ಳೆಯದಾಗಲ್ಲ ಅಂದರೆ ದೇವರು ನಿಮಗೆ ಹೆಲ್ಪ್ ಮಾಡಲ್ಲ. ಓಕೆ, ಸೊ ನೀವು ಆ ರೀತಿಯಲ್ಲೂ ತಗೋಬೇಕಾಗಿದೆ. ಸೊ ನೆಗೆಟಿವ್ ಪಾಸಿಟಿವ್ ಎರಡೂ ನೀವು ಬ್ಯಾಲೆನ್ಸ್ ಮಾಡಿ ಈ ರೀತಿ ತಗೋಬೇಕಾಗಿದೆ. ಸೊ ನಿಮ್ಮ ಕನೆಕ್ಷನಿಗೆ ಲಾರ್ಡ್ ಗಣೇಶನ ಆಶೀರ್ವಾದ ಇದೆ. ಓ ಮೈ ಗುಡ್ನೆಸ್. ಓಕೆ, ನೀವು ಅವ್ರ ಬಗ್ಗೆ ತುಂಬ ಯೋಚಿಸ್ತಾ ಇದ್ದೀರಾ ಆ್ಯಂಡ್ ತುಂಬಾ ನೋವಲ್ಲಿದ್ದೀರಾ. ಸೊ ನಿಮ್ಮ ಪರ್ಸನಿಗೆ ಗೊತ್ತಾಗ್ತಾ ಇಲ್ಲ ನೀವು ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಓಕೆ, ಸೊ ನಿಮ್ಮ ಕನೆಕ್ಷನಿಗೆ ಲಾರ್ಡ್ ಗಣೇಶನ ಆಶೀರ್ವಾದ ಇದೆ. ಸೊ ಡೋಂಟ್ ವರಿ. ಸೊ ತುಂಬ ಈಸಿಯಾಗಿ ಬರಲ್ಲ ಈ ಕಾರ್ಡು. ಸೊ ಬಂದಿದೆ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಸೊ ನಿಮಗೆ ಈ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.